ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ನೇರವಾಗಿ ಹೇಳೋದಾದರೆ ಎಸ್ ಅವರೊಬ್ಬರು ಹಿರಿಯರಿದ್ದಾರೆ. ಉತ್ತರ ಕರ್ನಾಟಕ ಅಂದರೆ ಅದು ಅವರು ಕೂಡ ಒಂದು ಮೂರು ದಶಕಗಳಿಂದ ಅವರು ಕೂಡ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅವಹೇಳನ ಮಾಡ್ತಕ್ಕಂಥ ಸವಾರಿ ಮಾಡ್ತಕ್ಕಂಥ ಸಣ್ಣ ಮನುಷ್ಯ ನಾನಂತೂ ಅಲ್ಲ, ಅಥವಾ ದೊಡ್ಡ ಮನುಷ್ಯನೂ ಕೂಡ ನಾನಲ್ಲ. ಒಪ್ತೆ ಕಡೆ ಒಪ್ತೆ. ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಕೆಟ್ಟವರು ಅಂತ ನಾ ಹೇಳ್ತಾ ಇಲ್ಲ, ಆದರೆ ಅವ್ರ ಬುದ್ಧಿ ಅವ್ರ ಕೈಲಿ ಹಿಡ್ಕೋಬೇಕಾಗಿತ್ತು. ಅವ್ರ ನಾಲ್ಗೆ ಮೇಲೆ ಅವ್ರು ಹಿಡ್ಕೋಬೇಕಾಗಿತ್ತು. ಯತ್ನಾಳ್ ಸರಿಗಿದ್ದಿದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಇರ್ತಾ ಇದ್ರು ಅಂದೆ ಬಿಜೆಪಿನಲ್ಲಿ. ಚಾನ್ಸೇ ಇಲ್ಲ. ಸುಮ್ಮನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನ. ಅವ್ರ ನಾಲ್ಗೆ ಮೇಲೆ ಅವ್ರು ಹಿಡ್ತಾ ಇಲ್ಲ ಅಂತ ಹೇಳಿದ್ರೆ ದೇ ಕಾನ್ ಬ್ಲೇಮ್ ವಿಜೇಂದ್ರ ಫಾರ್ ದ್ಯಾಟ್. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ಆದರೂ ಅವ್ರು ಸುಮ್ಮನಿದ್ದಿದ್ದರೆ ಖಂಡಿತ ಅವರು ಯಾವುದೋ ಒಂದು ಸ್ಥಾನಮಾನ ಸಿಗ್ತಾ ಇತ್ತು. ಇವತ್ತು ಒಳ್ಳೆ ಸ್ಥಾನದಲ್ಲಿ ಅವರು ಕೂಡ ಇರ್ತಾ ಇದ್ರು. ಅವರ ಫೇಲ್ಯೂರಿಗೆ ಅಥವಾ ಅವ್ರ ವೀಕ್ನೆಸ್ಸಿಗೆ ನನ್ನನ್ನು ಬ್ಲೇಮ್ ಮಾಡೋದಕ್ಕಲ್ಲ. ಹೇಳ್ಬೋದು ಮೀಡಿಯಾ ಮುಂದೆ ಏನಾಗಿದೆ, ದಿನ ಬೆಳಗಾದರೆ ಯಡಿಯೂರಪ್ಪನವ್ರಿಗೆ ವಿಜೇಂದ್ರಗೆ ಬೈದಾ ಇದ್ದರೆ ನೀವು ಮೀಡಿಯಾದಲ್ಲಿ ತೋರಿಸಲ್ಲ ಅವ್ರನ್ನ. ನಾ ಅವ್ರನ್ನ ಬ್ಲೇಮ್ ಮಾಡ್ಬೇಕು, ನಿಮ್ಮನ್ನು ಬ್ಲೇಮ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಚಪ್ಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಹೊಡೆದ ನಮಗೆ. ಅವ್ರು ಬೈಯೋದು ನೋಡಿದ್ರೆ ನಿಮ್ಗೆ ಅವ್ರಿಗೆ ಏನು ಪರ್ಸ್ನಲ್ ಏನಾರ ಆಗ್ಬಿಟ್ಟಿದೆಯಾ ಅನ್ನೋ ಅಷ್ಟು ಇದೆ. ಆ ಥರದ್ದು ಏನಿಲ್ಲ ರೀ. ರಾಜಕೀಯ ಇದ್ರೆ ಯಾರು ಸರ್ ಹಂಗೆಲ್ಲ ಮಾತಾಡ್ತಾರೆ? ಪರ್ಸ್ನಲ್ ಏನಾರ ಈಗ ಗೊತ್ತಾಯ್ತು ಆಗಿದೆಯಾ? ಆ ಥರದ್ದು ಏನೂ ವಿಚಾರ ಇಲ್ಲ. ಅವ್ರ ತಲೆಯಲ್ಲಿ ಅದು ಏನು ಹುಳ ಬಿಡ್ಕೊಂಡಿದೆ ನನಗಂತೂ ಗೊತ್ತಿಲ್ಲ. ಅವ್ರ ತಲೆಯಲ್ಲಿ ಒಂದು ಹುಚ್ಚು ಕಲ್ಪನೆ ಏನಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಹಿಂದೆ ಮುಖ್ಯಮಂತ್ರಿ 2019 ಕತೆ ಹೇಳ್ತಾರೆ. ಬುರುಡೆಗಳು ಬರ್ರಿ ಬುರುಡೆ. ಕ್ಯಾಬಿನೆಟಲ್ಲಿ ಫಾರ್ಮ್ ಆದಾಗ ದೆಹಲಿ ಪಟ್ಟಿ ಬಂದಾಗ ಯತ್ನಾಳ್ ಹೆಸರು ಇತ್ತು. ಓಕೆ, ವಿಜಯೇಂದ್ರ ಅವ್ರು ತೆಗ್ದಾಕ್ಬಿಟ್ರು. ಅರೆ ಮೋದಿ ಅಮಿತ್ ಶಾ ಫ್ರೆಂಡ್ಸ್ ಇರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಪಕ್ಷ ಕೇಂದ್ರದಿಂದ ಕ್ಯಾಬಿನೆಟ್ ಲಿಸ್ಟ್ ಬಂದಾಗ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಕೂತ್ಕೊಂಡು ಕ್ಯಾಬಿನೆಟಿಂದ ಯತ್ನಾಳ್ ಹೆಸರು ತೆಗಿತಾರೆ ಅಂದರೆ ಅದು ನಂಬ್ತಾರೆ ಅಂದರೆ ಇವರೆಷ್ಟು ದೊಡ್ಡ ಮೂರ್ಖರು ಇರ್ಬೋದು ನೀವು ಕಲ್ಪನೆ ಮಾಡ್ಕೊಳ್ಳಿ. ನಮಗೆಲ್ಲ ಗೊತ್ತಾಗೋಯ್ತು. ಇದು ಒನ್ ಆಫ್ ದಿ ರೀಸನ್. ಅದು ಬಿಟ್ಟರೆ ನನ್ನ ಮತ್ತು ಯತ್ನಾಳ್ ಮಧ್ಯೆ ಆ ಥರದ್ದು ಯಾವುದೂ ವಿಚಾರಗಳಿಲ್ಲ. ಆದರೆ ಅವರನ್ನು ಬಳಕೆ ಮಾಡಿರ್ತಕ್ಕಂಥದ್ದು ಜಾಸ್ತಿ. ಅದನ್ನು ಹ್ಯಾಸ್ ಬಿನ್ ಯೂಸ್ಡ್ ಈಸ್ ಅನ್ಗೈಡೆಡ್ ಮಿಸೈಲ್. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈಸ್ ಅನ್ಗೈಡೆಡ್ ಮಿಸೈಲ್ ಅಂದೆ. ಅದು ಬಿಟ್ಟರೆ ನನಗೆ ಅವ್ರ ಬಗ್ಗೆ ವೈಯಕ್ತಿಕ ದ್ವೇಷವೂ ಇಲ್ಲ. ಅವರಿಂದ ನಂದೇನು ರಾಜಕೀಯ ಭವಿಷ್ಯ ಇಲ್ಲ, ನನ್ನಿಂದ ಅವ್ರದ್ದೇನು ರಾಜಕೀಯ ಭವಿಷ್ಯ ಇಲ್ಲ. ನಿಮ್ಗೆ ಯಾಕೆ ಬೇಕದು? ನಾನ್ಯಾಕೆ ಅವ್ರನ್ನ ಅಷ್ಟು ಟೀಕೆ 2-3 ಸಲ ಅಪ್ರೋಚ್ ಅಥವಾ ನೀವು ಒಂದನ್ನು ಮೆಚ್ಚಲೇಬೇಕು. ಕಳೆದ 2.5 ವರ್ಷದಿಂದ ಎಷ್ಟು ನನ್ನ ಟೀಕೆ ಮಾಡಿದಾರೋ ನಾನು ಒಂದ್ಸಲನೂ ಅವ್ರು ಟೀಕೆ ಮಾಡಿಲ್ಲ ಅಂದೆ. ಅವ್ರು ಏನೇನು ಸದನದ ಒಳಗಡೆ ಎಷ್ಟು ಅಪಮಾನ ಮಾಡಿದ್ದಾರೋ ನಾನು ಎಲ್ಲೂ ಟೀಕೆ ಮಾಡಿಲ್ಲ ಅಂದೆ. ನನ್ನ ತಾಳ್ಮೆಗಾರನೂ ಒಪ್ಕೋಬೇಕು ಅಂದೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಲ್ಲ, ನೀವಾಗಲೇ ಅವ್ರ ಮನೆಗೂ ಒಂದು 2-3 ಸಲ ಹೋಗೋ ಪ್ರಯತ್ನ ಒಂದ್ಸಲ ಪ್ರಯತ್ನ ಮಾಡಿದೆ. ಅದೇ ಹೇಳಿದ್ನಲ್ಲ, ಇನ್ನೇನು 2 ತಿಂಗಳಾದ್ಮೇಲೆ ಅಧ್ಯಕ್ಷನ ಕಿತ್ತು ಬಿಸಾಕ್ತಾರೆ, ಅವನ ಹತ್ರ ಏನು ಮಾತಾಡೋದಿದೆ ನಾನು. ಈ ಭ್ರಮೆನಲ್ಲಿ ಏನಿದ್ರು ಇದು ಎಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ ಕೂಡ. ಏನಾದರೂ ರಾಜಕಾರಣ ನಾನು ನೋಡಿದ್ದೇನೆ ಅನೇಕ ಜನನ ಹಗಲಕಂಡು ಬಾವಿಗೆ ಬೀಳ್ತಾರೆ ಅಂತಾರಲ್ಲ, ಇದು ಅವ್ರದ್ದಾಗಿರೋದು ಅದೇ ಕಥೆನೇ. ಬಸವನಗೌಡ ಪಾಟೀಲ್ ಯತ್ನಾಳ್ರ ಹೆಸರು ತಗೊಂಡೇ ಶುರು ಮಾಡಿದ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.